ಈಗ ಲಕ್ಷ ಕೊಟ್ಟ ನೋಡ್ರಿ, ಇಲ್ಲಿ ಮೂರನೇ ಮಾದರಿ ಇದು. ಇವು ಸಣ್ಣ ಲೆಕ್ಕಿದ್ದಾಗ ಸಣ್ಣ ಸಣ್ಣ ಏನು ಮಾಡ್ತೀವಿ ನಾವು ಹಾಕಿರ್ತೀವಿ. ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡಿಕೊಂಡು ಮಾಡೋದು ಪ್ರಯತ್ನ ಮಾಡಿರಿ. ಪ್ರಶ್ನೆ ಕೊಟ್ಟನು ಮಾಡಿರಿ, ನೋಡ್ರಿ, ಬಂದರೆ ಮಾಡಿರಿ, ಇಲ್ಲಿಕ ನಾ ತಿಳ್ಸ ನೋಡ್ರಿ. ಓಕೆ. ಹಾಂ, 28 ರೂಪಾಯಿಗೆ ಮಾರುವುದರಿಂದ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಂದು ಮಾಡಿರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿರಿ. ನಾ ಬಂದು ತಿಳಿಸ್ತೀನಿ. ಎಲ್ಲರೂ ಗಣಿತ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಅದು ಭಾಳ ಇಂಪಾರ್ಟೆಂಟ್. ಗಣಿತ ಲಕ್ಷ ಕೊಟ್ಟು ನೋಡೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಸಂಗತಿಗಳು ಎಷ್ಟು? ಒಂದು ಮಾರಾಟದ ಬೆಲೆ ಅದ, ಒಂದು ಹಾನಿ ಅದ. ಮಾರಾಟದ ಬೆಲೆ ಹಾನಿ ಕೊಟ್ಟಾಗ ಅಸಲು ಬೆಲೆ ಕಂಡು ಹಿಡಿಬೇಕಾಗ್ತದೆ. ನೀವು ಅಸಲು ಬೆಲೆ ಅಂದ್ರೆ ಏನು? ಕೊಟ್ಟ ಬೆಲೆ. ನೀವು ಅಂಗಡಿಯಾಗ ಎಷ್ಟು ರೊಕ್ಕ ಕೊಟ್ಟಿದ್ರಿ ಆ ಬೆಲೆಯನ್ನು ಕಂಡು ಹಿಡಿಬೇಕಾದ್ರೆ ಆ ಅಂಗಡಿಯಾಗ ಕೊಟ್ಟು ವಸ್ತುವಿನ ಬೆಲೆ ದೊಡ್ಡದಿರ್ತದೆ. ಯಾಕಂದ್ರೆ ನಿಮ್ದು ಹಾನಿ ಆಗ್ಯದ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ 10 ರೂಪಾಯಿಗೆ ಒಂದು ಅಂಗಡಿಯಾಗ ಒಂದು ಪೆನ್ ನೀವು ತೊಗೊಂಡಿರಿ, ಅದು 2 ರೂಪಾಯಿ ಹಾನಿ ಆಯ್ತು. ಎಷ್ಟಕ್ಕೆ ಮಾರಿರ್ತೀರಿ? 8ಕ್ಕೆ ಮಾರಿರ್ತೀರಿ ನೀವು, ಹೌದಲ್ಲ? 8 ರೂಪಾಯಿ ಮಾರಿರಿ, 2 ರೂಪಾಯಿ ಹಾನಿ ಆಗ್ಯದ. ಅಂಗಡಿಯಾಗ ಎಷ್ಟು ಕೊಟ್ಟಿದ್ದೀರಿ ನೀವು ರೊಕ್ಕಕ್ಕೆ? ಮಾರಿದ ಬೆಲೆ ಒಳಗೆ ನೀವು ಹಾನಿ ಕೂಡಿಸಿದ್ರೆ ಏನಾಗ್ತದೆ? ಕೊಂಡ ಬೆಲೆ ಬರ್ತದೆ. ಇಲ್ಲಿ ನೋಡ್ರಿ, ಅಂಗಡಿಯಾಗ ಕೊಟ್ಟಿದ್ರಿ ನೀವು 10 ರೂಪಾಯಿ, ಮಾರಿದ 8, ಹಾನಿ 2, 8 2 10. ಅದು ಹಿಂದೆ ಹೋದ್ರೆ ಏನಾಗ್ತದೆ? ಅಸಲು ಬೆಲೆ, ಮೂಲ ಬೆಲೆ, ಕೊಂಡ ಬೆಲೆ ಅಂತ ಅಂದಾಗ. ಅದಕ್ಕೆ ಇಂಥ ಲೆಕ್ಕಗಳು ಬಂದಾಗ ನೀವು ಏನು ಮಾಡ್ಬೇಕಂದ್ರೆ ಈ ಸಂಗತಿಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. 28 ರೂಪಾಯಿ ಏನು ಅನ್ನೋದು ಬಂದು ತಿಳ್ಕೊ. ಅದು ಮಾರಾಟದ ಬೆಲೆ ಅಂತ. ಅದಕ್ಕೆ ಮಾರಾಟದ ಬೆಲೆ. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 28 ರೂಪಾಯಿ. ಇದು ನೆನಪಿರ್ಲ. ಇದು ಮಾರಾಟದ ಬೆಲೆ ಬಂತಂತ ತಿಳ್ಕೊರಿ. ನೀವು ಮುಂದೆ ಗ್ಯಾರಂಟಿ ಕೊಂಡ ಬೆಲೆ, ಅಸಲು ಬೆಲೆ ಕಂಡು ಹಿಡಿಬೇಕಾಗ್ತದೆ. ಅದನ್ನು ನೆನಪಿಟ್ಕೋರಿ. ಆಮೇಲೆ ಹಾನಿ ಬರ್ಕೋರಿ. ಹಾನಿ ಬರೋಬ್ಬರಿ ಎಷ್ಟದ? 2 ರೂಪಾಯಿ. ಆಮೇಲೆ ಅಸಲು ಬೆಲೆ ಅಂದರೆ ಏನು? ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ ಅಂದರೂ ಒಂದೇ. ಅಸಲು ಬೆಲೆ ಅಂದರೂ ಒಂದೇ. ಇದಕ್ಕೆ ಇನ್ನೊಂದು ಹೆಸರು ಕೊಂಡ ಬೆಲೆ ಅಂದರೂ ಒಂದೇ. ಅರ್ಥ ಮಾಡ್ಕೋಬೇಕು ನೀವು ಇಷ್ಟೇ. ಅಸಲು ಬೆಲೆ ಅಂದ್ರೆ ಒಂದೇ, ಕೊಂಡ ಬೆಲೆ ಅಂದ್ರೆ ಒಂದೇ. ಕೊಂಡ ಬೆಲೆ ಅಂದರೆ ನಾ ಅಂಗಡಿ ಅವನಿಗೆ ಕೊಟ್ಟ ಹಣಕ್ಕೆ ಕೊಂಡ ಬೆಲೆ ಅಂತಾರೆ. ಅಂಗಡಿ ಅವನಿಗೆ ರೊಕ್ಕ ಎಷ್ಟು ಕೊಟ್ಟು ತೊಗೊಂಡಿರ್ತೀರಿ ಅದಕ್ಕೆ ಕೊಂಡ ಬೆಲೆ ಅಂತ. ಅದನ್ನು ತಂದು ನೀವು ಮಾರಿದಿರಿ ಅಂತಂದ್ರೆ ಏನಾಗ್ತದೆ? ಅದು ಮಾರಾಟದ ಬೆಲೆ ಆಗ್ತದೆ. ಮಾರಾಟದ ಬೆಲೆ ಒಳಗೆ ಹಾನಿ ಇತ್ತಂದ್ರೆ ಅದನ್ನು ಪ್ಲಸ್ ಮಾಡಬೇಕು ನೀವು. ಹಾನಿಯನ್ನು ಕೂಡಿಸಿದ್ರೆ ಏನು ಬರ್ತದೆ? ಕೊಂಡ ಬೆಲೆ ಬರ್ತದೆ. ಮಾರಾಟದ ಬೆಲೆ ಎಷ್ಟದ? 28 ಅದ. ಹಾನಿ ಎಷ್ಟದ? 2 ಅದ. ಹಂಗಾರೆ ಕೊಂಡ ಬೆಲೆ, ಮೂಲ ಬೆಲೆ ಎಷ್ಟಾಯ್ತು? 30 ರೂಪಾಯಿ. 30 ರೂಪಾಯಿ ಆನ್ಸರ್ ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಬಿ. ನಾ ಅಂಕಿ ಸಂಖ್ಯೆಗಳನ್ನು ಚೇಂಜ್ ಮಾಡಿರ್ತಾನೆ. ಯಾಕಂದ್ರೆ ನೀವು ನೋಡಿ ಡೀಟು ಅದನ್ನೇ ಹಾಕಿದ್ರಿ ಅಂದ್ರೆ ಏನು ಮಾಡ್ತೀವಿ? ಬುಕ್ಕ ಮುಂದೆ ಇರ್ತದೆ, ಅಂಕಿ ಸಂಖ್ಯೆ ಚೇಂಜ್ ಇರ್ತದೆ. ನಾವು ಒಳಗೊಂದೊಂದು ಹಾಗೆ ಇರ್ತಾವೆ. ಇಲ್ಲಿ ನೋಡ್ರಿ, ಇವುಗಳನ್ನು ನೋಡುವಾಗ ನೀವು ಅಭ್ಯಾಸ ಮಾಡೋ ಟೈಮ್ದಾಗ ವಿಡಿಯೋ ತಕ್ಷಣ ಓಪನ್ ಆತಂದ್ರೆ ಮ್ಯೂಟ್ ಮಾಡಬೇಕು. ಎರಡನೇದು, ರೈಟ್ ಸೈಡ್ ಒಂದು ಮೂಲೆ ಒಳಗೆ ಸೆಟ್ಟಿಂಗ್ ಅದ. ಆ ಸೆಟ್ಟಿಂಗ್ ಹೋಗಿ ನೀವು ಕ್ಲಿಕ್ ಮಾಡಿರಿ. ಅಲ್ಲೇ ರೆಸೊಲ್ಯೂಷನ್ ಅಂತ ತಿಳ್ಕೊಂಡು ಕಿಶನ್ ಆಪ್ಷನ್ಸ್ ಬರ್ತದೆ. 320, 720, 320, 1080 ಮೇಲೆ ಅಡ್ವಾನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿಂದ ಅಲ್ಲೇ 1080 ಅಂತ ಬರ್ತದೆ. ಆ 1080 ಮಾಡಿನ ಯಾಕಂದ್ರೆ ಕ್ಲಿಯರಿಟಿ ಬರಲಿ ಅಂತ ತಿಳ್ಕೊಂಡು 1080ಗೆ ನೀವು ಕ್ಲಿಕ್ ಮಾಡಿ. ಭಾರಿ ಕ್ಲಿಯರಿಗೆ ಹೆಂಗೆ ಕಾಣಿಸ್ತದೆ ಹಿಂಗೆ ಕಾಣಿಸ್ತದೆ. ಕೊಂಡ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ 28 ಅದ. ಹಾನಿ ಬರೋಬ್ಬರಿ 2 ರೂಪಾಯಿ ಅದ. ಬರೋಬ್ಬರಿ ಏನು ಮಾಡ್ಬೇಕು ನೀವು? ಇನ್ನೊಂದು ಸಂಗತಿಯನ್ನು ಕೊಂಡ ಬೆಲೆ, ಅಸಲು ಬೆಲೆ ಬರೋಬ್ಬರಿ ಎಷ್ಟು ಆ ಸಂಗತಿ ತಿಳ್ಕೊಬೇಕು ನೀವು. ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ ಅಂದ್ರೆ ಒಂದೇ, ಕೊಂಡ ಬೆಲೆ ಅಂದ್ರೆ ಒಂದೇ. ಮಾರಾಟದ ಬೆಲೆಯಲ್ಲಿ ಹಾನಿಯನ್ನು ಕೂಡಿಸ್ಲ. ಹಾನಿ ಬಂತು ಅಂದ್ರೆ ಮಾರಾಟ ಬೆಲೆದೊಳಗೆ ನೀವು ಹಾನಿ ಕೂಡಿಸಬೇಕು ಅಂದ್ರೆ ಕೊಂಡ ಬೆಲೆ ಬರ್ತದೆ. ಇಲ್ಲಿ ಮುಖ್ಯವಾಗಿ ಅಂಶ ಏನು? ಲಾಭ ಹಾನಿ ಲೆಕ್ಕದೊಳಗೆ ಲಾಭ, ಹಾನಿ, ಮಾರಾಟದ ಬೆಲೆ, ಕೊಂಡ ಬೆಲೆ. ಲಾಭ ಆದಾಗ ಕೊಂಡ ಬೆಲೆ, ಹಾನಿ ಆದಾಗ ಕೊಂಡ ಬೆಲೆ. ಲಾಭ ಆದಾಗ ಮಾರಾಟದ ಬೆಲೆ, ಹಾನಿ ಆದಾಗ ಮಾರಾಟದ ಬೆಲೆ. ಆಮೇಲೆ ಒಟ್ಟು ಲಾಭ ಎಷ್ಟು ಕೇಳ್ತಾನೆ, ಒಟ್ಟು ಹಾನಿ ಎಷ್ಟು ಅಂತ ಕೇಳ್ತಾನೆ, ಶೇಕಡ ಹಾನಿ ಎಷ್ಟು ಅಂತ ಕೇಳ್ತಾನೆ, ಶೇಕಡ ಲಾಭ ಎಷ್ಟು ಅಂತ ಕೇಳ್ತಾನೆ.
ಹಾನಿ ಕೊಡ್ತಾನೆ ಮಾರಿದ ವಸ್ತುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ, ಹಾನಿ ಕೊಡ್ತಾನೆ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ತಾನೆ, ಹಾನಿ ಕೊಡ್ತಾನೆ ಮಾರಾಟದ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಇದು ಎಲ್ಲ ಲೆಕ್ಕಗಳನ್ನು ತಿಳ್ಕೊಬೇಕಾಗಿತ್ತು ಅಂದ್ರೆ ಅದಕ್ಕೆ ನಂಬರ್ದಾಗ ನೀವು ನಾನು ತಿಳಿಸುವಾಗ ಗಣಿತಗಳನ್ನು ಲಕ್ಷ ಕೊಟ್ಟು ನೋಡು. ಸಣ್ಣ ಗಣಿತದ 3 ಮಾದರಿ ಅದಾವೆ. ಒಂದು ಪೂರ್ಣ ಸಂಖ್ಯೆ, ಒಂದು ದಶಮಾಂಶ, ಒಂದು ಭಿನ್ನರಾಶಿ. ನೀವು ವಿಡಿಯೋ ನಂಬರ್ 250 ವಿಡಿಯೋಗಳು ಆಲ್ರೆಡಿ ಈಗ ನಿಮಗೆ ರೆಡಿ ಅವುಗಳನ್ನು ಸುಮಾರಾಗಿ ನೀವು 3 ತಾಸರ ಅಭ್ಯಾಸನ ದಿನಾಲೂ ಮಾಡಿದರೆ 100ರಿಂದ 250ಕ್ಕೆ ಸ್ಟಾಪ್ ಮಾಡೋದು. ಯಾಕಂದರೆ ಈಗ ನವೋದಯ ಭಾಳ ಫಾಸ್ಟ್ ಬೇಡ್ಲಿಕ್ಕತ್ತಾರ. ಅದು ಬೇಸಿಕ್ ಅಭ್ಯಾಸ. ಅದು ಆ ಬೇಸಿಕ್ ಅಭ್ಯಾಸ ಕಲ್ತ್ರೆ ಅಂದರೆ ಇದನ್ನ ಸುಮ್ಮನೆ ಪಟ 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 ಬಿಡಿಸಿ ಹೋಗೋದು ಬಿಡ್ತಾರೆ. ಟೆಲಿಗ್ರಾಮ್ ಕ್ಲಾಸ್ ತೊಗೋರಿ, ಆಮೇಲೆ ನೀವೊಂದು ಆ್ಯಂಡ್ರಾಯ್ಡ್ TV ತೊಗೋರಿ, ಆಮೇಲೆ ಒಂದು ಡಿಸ್ಕ್ ಅಥವಾ ಇಂಟರ್ನೆಟ್ ವೈರ್ ಇತ್ತಂದ್ರೆ 100 Mbps ಇಂಟರ್ನೆಟ್ ತೊಗೋರಿ. ಸಾಕಷ್ಟು ಅಭ್ಯಾಸ ಬರ್ತದೆ. ನೀವು ತಿಂಗಳ ಚಾರ್ಜ್ ಇರ್ತದೆ, ಏನು ಭಾಳ ಇರೋಂಗಿಲ್ಲ. ಮೊಬೈಲ್ದೊಂದು ಅನ್ಲಿಮಿಟೆಡ್ ಡಾಟಾ ಹಾಕ್ಸ್ಕೊಂಡು ಬಿಟ್ರಿ TV ಸಹಿತ ನೋಡ್ಬೋದು ಈ ಅಭ್ಯಾಸನ. ನೀವು TV ಕನೆಕ್ಟ್ ಮಾಡಿದ್ರೆ ಆರಾಮ್ ಕೂತು ಟೇಬಲಾಗ ಕುರ್ಚಿ ಹಾಕ್ಕೊಂಡು ಚಹಾ ಕುಡೋದು, ನಾಷ್ಟ ಗಿಷ್ಟ ಮಾಡಿ ಅವನು ಟೇಬಲ್ ಮೇಲೆ ಕೂತ್ ಕಿಶನ್ ಎದುರಿ TV ಇಟ್ಕೊಂಡು ಕೈಯಾಗ ಮೊಬೈಲ್ ಇರ್ತದೆ, ರಿಮೋಟ್ ಇದ್ದಂಗೆ ಒತ್ತಿ ಬಿಟ್ರಾತು ಪ್ರಶ್ನೆ ಬಂದು ನಿಂತು ಬಿಡ್ತದೆ. ಬಿಡಿಸೋದು ಮತ್ತೆ ಮ್ಯೂಟ್ ತೆಗೀರಿ, ನೋಡಿರಿ TV ಗಣಿತಗಳು ಹೆಂಗೆ ಬರ್ತವೆ. ಮೊದಲು ನೋಡ್ರಿ, ಹೊಸ ಹೊಸ ತಂತ್ರಜ್ಞಾನದಿಂದ ಮಾಡಿರ್ತದೆ. ಎಷ್ಟು ನ್ಯಾಚುರಲ್ ಕ್ಲಾಸ್ ಇದು, ಎಷ್ಟು ನೀಟಾಗಿ ತಿಳಿಸಿ ಅದನ್ನು ಮಾದರಿ ಹಾಕಿರ್ತಾನೋ ನೋಡ್ರಿ. ನೋಡಿ, ಇಂಥ ಲೆಕ್ಕಗಳು ಬಂದಾಗ ನಾವು ಹೆಂಗೆ ಮಾಡಬೇಕು? 15.75 ರೂಪಾಯಿಗೆ ಮಾರುವುದರಿಂದ ಮಾರಾಟದ ಬೆಲೆ ಅದನ್ನು ಹಚ್ಕೋಬೇಕು. ನೀವು ಈ ಸಂಗತಿಗಳನ್ನು ತಿಳ್ಕೊಬೇಕು. ಮೊದಲು ನೀವು ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟದ? 15.75. ಲಾಭದ ಹಾನಿ ಅದ, ಹಾನಿ ಬರೋಬರಿ ಎಷ್ಟದ? 1.25 ರೂಪಾಯಿ ಹಾನಿ. ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಹಾಕ್ಬೇಕು ಸಂಗತಿಗಳನ್ನು. ಈ ಕಡೆ ಹಾಕೋಬೇಕು ಇದನ್ನ. ಅಸಲು ಬೆಲೆ ಎಷ್ಟು? ಕೇಳಿದ ಸಂಗತಿಗಳೆಲ್ಲ ರೈಟಿಗೆ ಇರಬೇಕು. ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ ಅಂದರೆ ಏನು ಮಾಡ್ಬೇಕು ನೋಡಿ, ಹೇಳಿದ್ ನೋಡಿ ನಿಮ್ಗೆ. ಅಸಲು ಬೆಲೆ ಬರೋಬ್ಬರಿ, ಅಸಲು ಬೆಲೆ ಅಂದರೂ ಒಂದೇ, ಕೊಂಡ ಬೆಲೆ ಅಂದರೂ ಒಂದೇ, ನೆನ್ಪಿಟ್ಕೋರಿ. ಅಸಲು ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ, ಮಾರಾಟದ ಬೆಲೆ ಹಾನಿ ಯಾವಾಗಲಾದರೂ ಕೂಡಿಸ್ಬೇಕು. ಇದು ಹಿಂಗೆ ಭಯಪಟ್ಟು ಉಳಿಬೇಕು ನಿಮಗೆ. ಅಂದ್ರೆ ಗಣಿತ ಭಾಳ ಚಲೋ. ಈ ಸೂತ್ರದ ಮೇಲೆ ಮಾಡಿದರೆ ನೀವು ಶಾಣ್ಯರಾಗೋದಿಲ್ಲ, ಆ ಮಾರ್ತು ಬಿಡ್ತೀರಿ. ಹಾನಿ ಅಷ್ಟದ? 1.25. ಎಷ್ಟು ಸರಳದ ಅಂದ್ರೆ ಇದು. 15 ಒಂದು 16, 75 ಪೈಸೆ ಒಂದು 25 ಪೈಸೆ ಅಂದ್ರೆ 1 ರೂಪಾಯಿ ಆಯ್ತು. ಇದು 2 ಆಯ್ತು, ಇದು 15 ಆಯ್ತು, ಎಷ್ಟು ಆಯ್ತು? 17 ರೂಪಾಯಿ. ನೋಡ್ರಿ, 15, 16, ಇದು 1 ರೂಪಾಯಿ, 17 ರೂಪಾಯಿ. ಆನ್ಸರ್ ಇಸ್ ಈಕ್ವಲ್ ಟು 17. ನಿಮ್ಗೆ ಹಿಂಗೆ ಕೊಟ್ಟಿರ್ತಾರೆ ಅವರು. ಏನಾರೇ ಇಡಲ್ಲ, ಹೆಚ್ಚು ಕಡಿಮೆ ಆಗಿದ್ರೆ ತಿದ್ದುಕೋರಿ. ಏನೋ ಅಂಕಿ ಬರೆಯಲ್ಲ, ಕೈಗಡ ಇಡೋದು, ಒಂದು ಹೆಸರೇ ಹಾಕಿರೋದು. ಸುಮ್ಕೆ ಕೈಗಡ ಇಟ್ಟಿರ್ತಾನೆ. ದಯಮಾಡಿ ನಾ ಮೊದಲೇ ಹೇಳಿರ್ತಾನೆ, ಸರ್ ನೀವು ಲೆಕ್ಕನೇ ತಪ್ಪು ತಿಳಿಸಿದ್ರಿ ಅನ್ಬೇಡ್ರಿ. ಯಾಕಂದ್ರೆ ಒಳಗೆ ಮರೆತು ಅಂದಿರ್ತೀವಿ ನಾವು. ಅದು 5ರಾಗ 2 ಆದ್ರೆ 3 ಉಳಿತದಕ್ಕೆ ಎಲ್ಲ ಬಂತು 1. ಅದು ಚಟ ಅದು ನನಗೆ. ಗಣಿತ ಕಲಿಸಿ 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 ಏನಾಗಿಬಿಟ್ಟದ, ಸುಮ್ಕೆ ಕೈಗಡಗಳು ಹೆಚ್ಚು ಬರ್ತಾವೆ. ದಯಮಾಡಿ ನೀವು ಯಾರು ತಪ್ಪು ತಿಳ್ಕೊಬಾರ್ದು, ತಿಳ್ಕೊರಿ ಗಣಿತಗಳು. 15.34 ರೂಪಾಯಿಗೆ ಮಾರುವುದರಿಂದ ನೋಡ್ರಿ ಸರಳ ಬರ್ತಾವೆ. ಈಗ ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 15.34 ರೂಪಾಯಿ. ಮುಂದ ಮೇಲೆ ಹಾನಿ ಬರೋಬ್ಬರಿ, ಹಾನಿ ಬರೋಬ್ಬರಿ 2.12 ರೂಪಾಯಿ. ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಅಸಲು ಬೆಲೆ ಬರೋಬ್ಬರಿ ಎಷ್ಟು ನೋಡಿ. ಅಸಲು ಬೆಲೆ ಬರೋಬ್ಬರಿ, ಅಸಲು ಬೆಲೆ ಬರೋಬ್ಬರಿ ಅಂದ್ರೂ ಒಂದೇ, ಕೊಂಡ ಬೆಲೆ ಅಂದ್ರೂ ಒಂದೇ, ಮಾರಾಟದ ಬೆಲೆ ಪ್ಲಸ್ ಹಾನಿ. ಮಾರಾಟದ ಬೆಲೆ ಎಷ್ಟದಪ್ಪ? 15.34. ನೋಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಹಾನಿ ಎಷ್ಟದ? ಪ್ಲಸ್ ಕೂಡ್ಸ್ರಿ 1 ಪೂರ್ಣಾಂಕ, 2 ಪೂರ್ಣಾಂಕ, 1 2 ಅಂಶದ.
ಇಲ್ಲಿ ಇಷ್ಟು ಅರ್ಥ ಮಾಡ್ಕೊ. ಪೂರ್ಣ ಸಂಖ್ಯೆನ ಹೊರಗೆ ತಕ್ಕೋರಿ. ನನ್ನ ಗಣಿತದ ಹೇಳಿದಾಗ ಮಾಡ್ರಿ ನೀವು. 15 + 2 ಮಧ್ಯಂತರ ಚಿಹ್ನೆ ಪ್ಲಸ್ 3/4 ಅಂಶ ಪ್ಲಸ್ 1/2 ಅಂಶ. ಎಷ್ಟು ಸರಳ ಅಂದ್ರೆ ಇವು ಭಾಳ ದೊಡ್ಡ ದೊಡ್ಡ ಲೆಕ್ಕ ನಿಮಗೆ ಭಾಳ ಈಸಿಯಾಗಿ ಬರ್ತಾವೆ. ಇವು ನೆನ್ಪಿಟ್ಕೋರಿ ನೀವು. ಇದರ ದೊಡ್ಡ ಅಂಕಿ ಯಾವುದು? 4. ಲಸ ತಕ್ಕೋತ್ ಕೂಡಬಾರ್ದು. ನೋಡ್ರಿ ಹೆಂಗೆ ಹೇಳ್ತಂದು. 4 2 ಇಟ್ಟು ಕಿಸಿಂದ 2ರಲ್ಲೊಮ್ಮೆ ಮತ್ತೊಮ್ಮೆ 2ರಲ್ಲೊಮ್ಮೆ ಮಾಡಿದ್ರಿ ಅಂತಂದ್ರೆ ಇದು ವೇಗವಾಗಿ ಮಾಡತಕ್ಕಂಥ ಗಣಿತಗಳು, ತಲೀಲೆ ಮಾಡುವಂಥ ಲೆಕ್ಕಗಳು. ಇದರ ದೊಡ್ಡ ಅಂಕಿ 4 ಅದ, 2ರಲ್ಲೇ ಭಾಗ ಹೋಗ್ತದ. ಇದು ಲಸ 4. ಆಮೇಲೆ ಇಲ್ಲಿ ಗುಣಾಕಾರ ಹಾಕ್ರಿ. 4 1 2 2 3 1 3 2 1 2 ಎಷ್ಟು ಬಂತು ನೋಡ್ರಿ? 5 4 ಅಂಶ ಬಂತು ನೋಡ್ರಿ. 15 + 2 ಎಷ್ಟಾಯ್ತು ಅದನ್ನು ತಿಳ್ಕೊಬೇಕು ಮೊದಲ. 17 ಪ್ಲಸ್ ಎಷ್ಟು ಬಂತು? 5 4 ಅಂಶ ಬಂತಿಲ್ಲ? ಈಗ ನೋಡ್ರಿ ಮತ್ತೊಂದು ಚಿಹ್ನೆ ಬೇರೆ ಆಗ್ತದೆ. 17 ಪ್ಲಸ್ ಇದು ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ ಮಾಡ್ಕೊಡ್ರಿ. 1.14 ಅಂಶ ಆಯ್ತು. 4ರಲ್ಲೇ 5ಕ್ಕೆ ಬಾಕ್ಸ್ರಿ. 4 1 4 1 ಉಳಿತು. 1 4 17 1 18.14 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು ಇದನ್ನು 2 ಕೂಡ್ಸೊಂಡು ಬಿಡ್ರಿ. 18 ಪೂರ್ಣಾಂಕ ಪೂರ್ಣ ಸಂಖ್ಯೆ ಕೂಡಿಸ್ರಿ 18.14 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು 18.14 ಅಂಶ. ನೋಡಿ, ನೀವು ಯಾವ ಪದ್ಧತಿ ಕಲಿಸ್ತಾನೆ ಆ ಪದ್ಧತಿ ನೀವು ಕಲ್ತಾರೆ ಅಂದ್ರೆ ಮುಂದೆ ಏನಾಗ್ತದ? ಫಾಸ್ಟ್ ಗಣಿತ ಬರ್ಲಿಕ್ಕೆ ಚಾಲು ಆಗಿಬಿಡ್ತಾವ ನಿಮ್ಗೆ. ಇದನ್ನ ಲಕ್ಷ ಕೊಟ್ಟು ನೋಡ್ರಿ. ಭಿನ್ನ ರಾಶಿ ಬಂದಾಗ ದೊಡ್ಡ ಈಗ 15 4 61 3 63 4 ಅಂಶ 2 2 4 1 5 2 ಅಂಶ ಹಿಂಗೆ ಕಲ್ತಿರ್ತೀರಿ ನಾವು. ಇದ್ರಾಗ ಏನು ಡೌಟ್ ಇಲ್ಲ, 100% ಹೇಳಿ. ಎಲ್ಲ ICIC ಅಭ್ಯಾಸದಾಗ ಏನು ಮಾಡ್ಯಾನ? ಪೂರ್ಣ ಸಂಖ್ಯೆ ಬೇರೆ ತೆಗೆದಾನ, ಭಿನ್ನ ರಾಶಿಗಳನ್ನು. ಈಗ ನಿಮ್ಗೆ 15 ಅದ ಸರಳ 65.15 7 ಅಂಶ ಇತ್ತಂದ್ರೆ ಏನು ಮಾಡ್ತೀರಿ? 65ಕ್ಕೆ 15ಕ್ಕೆ ಗುಣಾಕಾರ ಮಾಡಿ ಮತ್ತೆ ಮ್ಯಾಲೆ 7 ಕೂಡಿಸ್ಕೊಂಡು ಅಟ್ಯಾವ ಹೇಳ್ಯಾನ. ಪೂರ್ಣ ಸಂಖ್ಯೆ ಬೇರೆ ಕಡೆ ತೆಗೆದು, ಭಿನ್ನ ರಾಶಿ ಬೇರೆ ಕಡೆ ತೆಗೆದು, ಎರಡು ಥರದ್ದು ಮಧ್ಯಂತರ ಚಿಹ್ನೆ ಅದು ಮೈನಸ್ ಇರಲಿ ಏನೇ ಇರಲಿ ಪ್ಲಸ್ ಇಲ್ಲಿ ಇರ್ತದೆ. ನಾವು ಇದು ಮೈನಸ್ ಇದ್ರೆ ಇಲ್ಲಿ ಪ್ಲಸ್ಸೇ ಇದೆ. ಒಂದು ಉದಾಹರಣೆ 15 - 2 ಅದ, ಮಧ್ಯಂತರ ಚಿಹ್ನೆ ಪ್ಲಸ್ಸೇ ಅದು. ಇದು ನೆನ್ಪಿಟ್ಕೋಬೇಕು. ಇಂಥ ಗಣಿತಗಳನ್ನು ಕಲಿಯುವುದರಿಂದ ನೀವು ಎಷ್ಟು ಶಣ್ಯರಾಗ್ತೀರಿ ಅದು ಬಹಳ ಇಂಪಾರ್ಟೆಂಟ್. ಒರಿಜಿನಲ್ ಶಣ್ಯರಾಗಬೇಕು ಅಂದರೆ ಪಟಕ್ಕನ ನೌಕರಿ ಹೆಚ್ಚಿಬಿಡ್ತಾವ ನೀವು. ಪಟ್ಟೇನ 100%. ನಿಮಗೆ ನೌಕರಿ ಹತ್ತಬೇಕು, ದೊಡ್ಡ ನೌಕರದಾರ ಆಗಬೇಕು, ಗಚ್ಚಿ ಕಲಿಬೇಕು. ಗಚ್ಚಿ ನಾ ಹೆಂಗೆ ಗಚ್ಚಿ ಕಲಿಸ್ತಾನೋ ನೀವು ಗಟ್ಟಿಮುಟ್ಟಾಗಿ ನೀವು ಕಲಿಬೇಕು. ಕ್ಯಾಂಪಸ್ ಸಿಲೆಕ್ಷನ್ ಅಂದೆ, ನನ್ನ ಸ್ಟೂಡೆಂಟ್ಗಳೆಲ್ಲ ಕ್ಯಾಂಪಸ್ ಸಿಲೆಕ್ಷನ್. ಅಷ್ಟು ಹೆಮ್ಮೆದಿಂದ ಹೇಳತ್ತನ್ನ. ನೀವು ವಿಡಿಯೋ ನೋಡಿ ನೀವು ಕ್ಯಾಂಪಸ್ ಸಿಲೆಕ್ಷನ್ ಆಗಿರಿ, ಪ್ರಯತ್ನ ಮಾಡಿರಿ. ಬೆಸ್ಟ್ ಆಗ್ಬೇಕು. ಬಿಡಿಸ್ಕೋರು ಚಂದಂಗೆ ವಿಡಿಯೋ ನೋಡ್ರಿ.